ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಜೈಲಿನಲ್ಲಿ ಇದ್ಕಂಡೇ ದರ್ಶನ್ಗೆ ಪ್ರದೋಷ್ ಶಾಕ್ ಅನ್ನು ನೀಡಿದೆ. ಮಾಫಿ ಸಾಕ್ಷಿಯನ್ನಾಗಿಸುವಂತೆ A14 ಪ್ರದೋಷ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪ್ರದೋಷ್ ಪರ ವಕೀಲರಿಂದ 59ನೇ CCH ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. CRPC ಸೆಕ್ಷನ್ 307 ಅಡಿಯಲ್ಲಿ ಸಲ್ಲಿಸಿದ ಅರ್ಜಿ ಕ್ಷಮೆ ನೀಡಬೇಕು ಅಂತ ಕೋರ್ಟ್ಗೆ ಪ್ರದೋಷ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಒಂದು ಹೊಸ ತಿರುವುಗಳು ಸಿಗ್ತಾ ಇದೆ. ಈಗ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಬಹುದಾದಂತಹ ಮಹತ್ವದ ಬೆಳವಣಿಗೆ ಒಂದು ನಡೆದಿದೆ. ಇದುವರೆಗೂ ದರ್ಶನ್ ಹಾಗೂ ಇತರೆ ಆರೋಪಿಗಳು ತಮ್ಮನ್ನ ನಿರಪರಾಧಿಗಳು ಅಂತ ವಾದಿಸುತ್ತಿರುವಾಗ ಇದೀಗ ಅದೇ ಪ್ರಕರಣದ A14 ಆರೋಪಿ ಪ್ರದೋಷ್ ತೆಗೆದುಕೊಂಡಿರತಕ್ಕಂಥ ಒಂದು ನಿರ್ಧಾರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ಪ್ರದೋಷ್ ನ್ಯಾಯಾಲಯದ ಮೊರೆ ಹೋಗಿ ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ. CRPಯ ಸೆಕ್ಷನ್ 307 ಇದರ ಅಡಿ 59ನೇ CCH ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಪ್ರದೋಷ್, ನಾನು ಈ ಪ್ರಕರಣದ ಸಂಪೂರ್ಣ ಸತ್ಯವನ್ನ ಹೇಳೋದಕ್ಕೆ ಸಿದ್ಧನಿದ್ದೇನೆ, ನನಗೆ ಕಾನೂನಿನ ಪ್ರಕಾರ ಕ್ಷಮೆ ನೀಡಿ ಮಾಫಿ ಸಾಕ್ಷಿಯನ್ನಾಗಿ ನನ್ನನ್ನು ಪರಿಗಣಿಸಿ ಅಂತ ಕೋರಿದ್ದಾರೆ. ಒಟ್ಟಲ್ಲಿ ಇದು ಬಿಗ್ ಟ್ವಿಸ್ಟ್ ಅಂತ ಹೇಳಬಹುದು. ಜೈಲಿನ ಪ್ರತ್ಯೇಕ ಕೊಠಡಿಯಿಂದ ಹಾಜರಿಗೆ ಪ್ರದೋಷ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ದರ್ಶನ್ ಕೊಠಡಿ ಬಿಟ್ಟು ಬೇರೆ ಕೊಠಡಿಯಿಂದ ಹಾಜರಿಗೆ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಕೋರ್ಟ್ಗೆ ಮನವಿ ಸಲ್ಲಿಸಿದ ಪ್ರದೋಷ್ ಪರ ವಕೀಲರು ಸದ್ಯ ದರ್ಶನ್ ಜೊತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪ್ರದೋಷ್ ಒಂದೇ ಕೊಠಡಿಯಲ್ಲಿರ್ತಕ್ಕಂಥ ದರ್ಶನ್ ಅಂಡ್ ಸಹಚರರು ಒಂದೇ ಕೊಠಡಿಯಲ್ಲಿದ್ದಾರೆ. ಪ್ರದೋಷ್ ಅರ್ಜಿಗೆ ಕೋರ್ಟ್ ಒಪ್ಪಿಗೆ ನೀಡಿದ್ರೆ ಡಿ ಗ್ಯಾಂಗ್ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಜೈಲಿನ ಪ್ರತ್ಯೇಕ ಕೊಠಡಿಯಿಂದ ಹಾಜರಿಗೆ ಪ್ರದೋಷ್ ಈಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪ್ರದೋಷ್ ಮತ್ತೊಂದು ಮಹತ್ವದ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯ ತಾನು ದರ್ಶನ್ ಹಾಗೂ ಇತರೆ ಆರೋಪಿಗಳ ಜೊತೆ ಒಂದೇ ಜೈಲಿನ ವಿಭಾಗದಲ್ಲಿದ್ದು ತನ್ನನ್ನು ಪ್ರತ್ಯೇಕ ಕೊಠಡಿಗೆ ಸ್ಥಳಾಂತರ ಮಾಡಬೇಕು, ಅಲ್ಲದೆ ನ್ಯಾಯಾಲಯದ ವಿಚಾರಣೆಗೆ ಹಾಜರುಪಡಿಸುವಾಗಲೂ ಕೂಡ ದರ್ಶನ್ ಇರತಕ್ಕಂಥ ಕೊಠಡಿಯಿಂದ ಅಲ್ಲ ಪ್ರತ್ಯೇಕ ಕೊಠಡಿಯಿಂದ ಹಾಜರುಪಡಿಸಬೇಕು ಅಂತ ನ್ಯಾಯಾಲಯದ ಗಮನಕ್ಕೆ ಪ್ರದೋಷ್ ಪರ ವಕೀಲರು ತಂದಿದ್ದಾರೆ. ಈ ಮನವಿಯು ಈಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಯಾಕಂದ್ರೆ ತನಿಖಾ ದಾಖಲೆಗಳ ಪ್ರಕಾರ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆದಂಥ ವೇಳೆ ಪ್ರದೋಷ್ ಕೂಡ ಸ್ಥಳದಲ್ಲಿದ್ದ ಅಂತ ಹೇಳಲಾಗ್ತಾ ಇದೆ. ಸ್ಟೋನಿ ಬ್ರೂಕ್ನಿಂದ ಶೆಡ್ಡಿಗೆ ಹೋಗಿದ್ದು ಎಲ್ಲಾ ವಿಚಾರಗಳನ್ನ ಈಗ ತನಿಖೆ ಮಾಡಿ ಈಗ ಎಲ್ಲರೂ ಕೂಡ ಜೈಲಲ್ಲಿದ್ದಾರೆ ಒಂದೇ ಕೊಠಡಿಯಲ್ಲಿ. ಈಗ ಪ್ರತ್ಯೇಕ ಕೊಠಡಿ ಬೇಕು, ಆ ಪ್ರತ್ಯೇಕ ಕೊಠಡಿಯಿಂದ ನಾನು ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ಜೈಲಿನಿಂದಲೇ ಮಾಫಿ ಸಾಕ್ಷಿಯಾಗಿಸುವಂತೆ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಾನು ಸತ್ಯವನ್ನೇ ಹೇಳ್ತೇನೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. ಇವತ್ತು 12 ಗಂಟೆಗೆ ಕೋರ್ಟಲ್ಲಿ ಪ್ರದೋಷ್ ಅರ್ಜಿ ವಿಚಾರಣೆ ನಡೆಯುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರದೋಷ್ ವಿಚಾರಣೆ ನಡೆಯುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಕೊಲೆ ಆರೋಪಿ ದರ್ಶನ್ಗೆ ಮಾಫಿ ಸಾಕ್ಷಿ ಏನಿದೆ ಇದು ಎಲ್ಲೋ ಒಂದ್ ಕಡೆ ಸಂಕಷ್ಟ ತರಬಹುದಾ ಅನ್ನುವಂತ ಒಂದು ಪ್ರಶ್ನೆ. ತನಿಖಾ ದಾಖಲೆಗಳ ಪ್ರಕಾರ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆದಂತಹ ವೇಳೆ ಪ್ರದೋಷ್ ಕೂಡ ಸ್ಥಳದಲ್ಲಿ ಇದ್ರು. ಸ್ಟೋನಿ ಬ್ರೂಕ್ನಿಂದ ಶೆಡ್ಡಿಗೆ ಹೋಗಿದ್ದು ಶವ ಸಾಗಿಸುವ ತನಕ ಅಲ್ಲೇ ಇದ್ದಿದ್ದಾನೆ ಅನ್ನುವಂಥ ಒಂದು ಅಂಶಗಳು ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಹೀಗಾಗಿ ಒಂದು ವೇಳೆ ನ್ಯಾಯಾಲಯ ಪ್ರದೋಷ್ ಅವರನ್ನ ಮಾಫಿ ಸಾಕ್ಷಿಯನ್ನಾಗಿ ಬೈ ಚಾನ್ಸ್ ಪರಿಗಣಿಸಿದ್ರೆ ಅವರು ನೀಡ್ತಕ್ಕಂಥ ಒಂದು ಹೇಳಿಕೆ ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿಯಾಗಿ ಪರಿಗಣಿಸಲ್ಪಡೋ ಸಾಧ್ಯತೆ ಕೂಡ ಇದೆ. ರೇಣುಕಾಸ್ವಾಮಿ ಕೊಲೆ ಮಾಡುವಾಗ ಪ್ರದೋಷ್ ಸ್ಥಳದಲ್ಲಿದ್ದು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಶೆಡ್ನಲ್ಲಿದ್ದ A14 ಪ್ರದೋಷ್ ಸ್ಟೋನಿ ಬ್ರೂಕ್ನಿಂದ ಶೆಡ್ಡಿಗೆ ಪ್ರದೋಷ್ ಹೋಗಿತ್ತು. ಶವ ಸಾಗಿಸುವ ತನಕ ದರ್ಶನ್ ಜೊತೆ ಪ್ರದೋಷ್ ಇದ್ರು. ಕೊಲೆ ಆರೋಪಿ ದರ್ಶನ್ಗೆ ಹಾಗಾದ್ರೆ ಶುರುವಾಯ್ತಾ ಸಂಕಷ್ಟ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ.
ಈಗ 12 ಗಂಟೆಗೆ ವಿಚಾರಣೆ ಶುರುವಾಗುತ್ತೆ. 12 ಗಂಟೆಯ ನಂತರ ಇವರ ಒಂದು ಭವಿಷ್ಯ ನಿರ್ಧಾರ ಆಗತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ. ಒಂದೋ ಸಂಕಷ್ಟಕ್ಕೆ ಸಿಕ್ಕಾಕೋಬಹುದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಎಸ್ ಧ್ರುವ, ಈಗ ಪ್ರದೋಷ್ ಯಾವ ಕಾರಣವನ್ನ ಕೊಟ್ಟು ಮಾಫಿ ಸಾಕ್ಷಿಯಾಗೋದಕ್ಕೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಧ್ರುವ? ಮುಖ್ಯವಾಗಿ ಪ್ರದೋಷ್ ಈ ಕೇಸ್ನಲ್ಲಿ 14ನೇ ಆರೋಪಿ. ಈ ಪ್ರದೋಷ್ ಪಾತ್ರ ಇರುವಂತದ್ದು ಈ ಏನು ಶವ ಸಾಗಿಸುವ ಸಂದರ್ಭದಲ್ಲಿ ಆತ ಸಹಾಯವನ್ನ ಮಾಡಿದ್ದ ರೇಣುಕಾಸ್ವಾಮಿ ಮೃತದೇಹವನ್ನ ಸಾಗಿಸುವ ಸಂದರ್ಭದಲ್ಲಿ. ಆನಂತರ ಒಂದಿಷ್ಟು ಜನ ಮೊದಲಿಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಮುಂದೆ ಸರೆಂಡರ್ ಆಗಿದ್ರು ನೋಡಿ 3 ಜನ ಆರೋಪಿಗಳು. ಆ ಆರೋಪಿಗಳಿಗೂ ಕೂಡ ಈತನೇ ಅವರನ್ನ ಇದ್ ಮಾಡಿದ್ದ, ಅವರಿಗೆ ಹಣವನ್ನ ಕೂಡ ನೀಡಿದ್ದ. ಈ ಪ್ರದೋಷ್ ಮನೆಯಲ್ಲಿ 30 ಲಕ್ಷ ಹಣ ಕೂಡ ಸಿಕ್ಕಿತ್ತು. ಈಗ ಪ್ರದೋಷ್, ನಾನು ಈ ಕೇಸ್ನಲ್ಲಿ ಎಲ್ಲಾ ಸತ್ಯವನ್ನ ಹೇಳ್ತೇನೆ, ನನಗೆ ಕ್ಷಮೆ ನೀಡಬೇಕು ಅಂತ ಹೇಳಿ 59ನೇ CCH ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ಈ ಪ್ರದೋಷ್ ದರ್ಶನ್ ಜೊತೆಗೆ ಒಂದೇ ಒಂದು ಸೆಲ್ ನಲ್ಲಿ ಎಲ್ಲರೂ ಈ ಇರುವಂತಹ ಆರೋಪಿಗಳು ಎಲ್ಲರೂ ಒಂದೇ ಸೆಲ್ ನಲ್ಲಿ ವಿಚಾರಣೆಗೆ ಹಾಜರಾಗ್ತಾ ಇದ್ರು. ಆದ್ರೆ ಪ್ರದೋಷ್ ನನಗೆ ಪ್ರತ್ಯೇಕವಾಗಿ ಜೈಲು ಕೊಠಡಿಯನ್ನ ನೀಡಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮಾಡ್ಕೊಂಡ್ರು. ಆನಂತರ ಅವರನ್ನ ಪ್ರತ್ಯೇಕವಾಗಿ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾನು ಮಾಫಿ ಸಾಕ್ಷಿಯಾಗಿ ಪರಿಗಣನೆ ತೆಗೆದುಕೊಳ್ಬೇಕು, CRPC ಸೆಕ್ಷನ್ 307ರ ಅಡಿಯಲ್ಲಿ ನನ್ನನ್ನ ಮಾಫಿ ಸಾಕ್ಷಿ ಮಾಡಿ ಅಂತ ಹೇಳಿ ಕೋರ್ಟ್ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ವಿಚಾರಣೆ ಇನ್ನೇನು ಬರ್ಬೇಕು, ಒಂದ್ ವೇಳೆ ಇದೇನಾದ್ರೂ ಪುರಸ್ಕಾರ ಆಯ್ತು ಅಂತ ಹೇಳಿದ್ರೆ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತೆ. ಕಾರಣ ಇಷ್ಟೇ, ಈ ಒಂದು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಪ್ರದೋಷ್ ಅವರೇ ಬರ್ತಾರೆ. ಇಡೀ ಕೇಸ್ನ ಎಲ್ಲಾ ವಿಚಾರಗಳನ್ನ ಆತ ಬಾಯಿ ಬಿಟ್ಟ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲಾ ಆರೋಪಿಗಳಿಗೂ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಇದಾವೆ. ಸೊ ಹೀಗಾಗಿ ಇವತ್ತು ಕೋರ್ಟ್ ನಲ್ಲಿ ಏನ್ ನಡೆಯುತ್ತೆ ಅನ್ನುವಂತಹ ಕುತೂಹಲ ಕೂಡ ಈಗ ಎಲ್ಲರಲ್ಲೂ ಇದೆ. ಈ ಪ್ರದೋಷ್ ನೀಡಿರುವಂತಹ ಕಾರಣಗಳು, ಅವರ ಪರ ವಕೀಲರು ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವತ್ತು ಈ ಒಂದು ಇದ್ರ ಬಗ್ಗೆ ವಿಚಾರಣೆ ಕೂಡ ನಡೆಯುತ್ತೆ. ಆ ವಿಚಾರಣೆ ವೇಳೆ ಏನೆಲ್ಲ ನಡೆಯುತ್ತೆ ಅನ್ನುವಂಥದ್ದು ಈಗ ಕುತೂಹಲ ಮೂಡ್ತಿದೆ ಪ್ರಮೋದ್. ಈಗ ಜೈಲಿನಲ್ಲಿ ಪ್ರತ್ಯೇಕ ಕೊಠಡಿಗೆ ವರ್ಗಾಯಿಸುವಂತೆ ಮನವಿ ಮಾಡಿರತಕ್ಕಂಥ ಕಾರಣದ ಬಗ್ಗೆ ವಕೀಲರು ಏನ್ ಹೇಳಿದ್ದಾರೆ? ಪ್ರಮೋದ್, ಮುಖ್ಯವಾಗಿ ಈ ಜೈಲಿನ ಬೇರೆ ಕೊಠಡಿಗೆ ಈತನನ್ನ ಕಳಿಸ್ಬೇಕಾಗಿರುವಂತಹ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಉಳಿದ ಎಲ್ಲ ಆರೋಪಿಗಳು ಜೊತೆಯಲ್ಲಿರ್ತಾರೆ, ದರ್ಶನ್ ಕೂಡ ಜೊತೆಯಲ್ಲಿರ್ತಾರೆ. ಇವರೆಲ್ಲರೂ ಈ ಸಾಕ್ಷಿಯನ್ನ ಮಾಫಿ ಸಾಕ್ಷಿ ಹೇಳ್ತಾರೆ ಅಂತ ಹೇಳಿದ್ರೆ ಇವ್ರ ಮೇಲೆ ಒತ್ತಡ ಹೇಳಬಹುದು, ಅಥವಾ ಇವ್ರ ಮೇಲೆ ಏನಾದ್ರೂ ಇವರಿಗೆ ಥ್ರೆಟ್ ಅನ್ನ ಮಾಡುವಂತ ಸಾಧ್ಯತೆಗಳು ಇದಾವೆ. ಸೊ ಹೀಗಾಗಿ ಪ್ರದೋಷನ್ನ ಪ್ರತ್ಯೇಕವಾಗಿ ಇರಿಸಿ ಅವ್ರ ಮೂಲಕ ಈ ಸಾಕ್ಷಿಯನ್ನ ಹೇಳಿಸ್ಕೋಬೇಕು. ನಾನು ಮಾಫಿ ಸಾಕ್ಷಿಯನ್ನ ಮಾಡ್ತೀನಿ, ಇವರಿಂದ ಯಾವುದೇ ತೊಂದರೆ ಆಗ್ಬಾರ್ದು, ನಾನು ಸಪರೇಟ್ ಆಗಿ ಇರ್ತೀನಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗ ಸದ್ಯ ನಿನ್ನೆ ವಿಚಾರಣೆ ವೇಳೆ ಪುರಸ್ಕಾರವನ್ನ ನೀಡಿದ್ದಾರೆ. ಆದ್ರೆ ಇವತ್ತು ಕೋರ್ಟ್ ಹೇಳಿದ ನಂತರ ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸ್ತಾರ ಇಲ್ಲ ಅನ್ನುವಂಥದ್ದು ಕೂಡ ಇನ್ನು ಸ್ಪಷ್ಟ ಆಗ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.